ಹಲೋ ಗೈಸ್, ವೆಲ್ಕಮ್ ಸುಸ್ವಾಗತ. ಇವತ್ತು ಯಾಕೋ ತುಂಬ ಬೋರ್ ಆಗ್ತೈತೆ. ನಮ್ಮಮ್ಮ ಬೇರೆ ಊರಿಗೆ ಹೋದ್ರು, ನಮ್ಮ ಅಜ್ಜ ಇದ್ರಲ್ಲ. ಸೊ ನಾವು ಮೊನ್ನೆ ಬರ್ಬೇಕಾದ್ರೆ ನಮ್ಮ ಅಜ್ಜ ಕರ್ಕೊಂಡ್ಬಂದಿದ್ವಲ್ಲ, ಅದಕ್ಕೆ ಇವತ್ತು ನಾವು ಅವ್ರನ್ನ ಬಿಡೋಕ್ಕಂತ ನಮ್ಮ ಅಮ್ಮನೂ ಹೋದರು. ಇವಾಗ ನಾನೇ ಎಲ್ಲ ಮಾಡ್ಕೊಬೇಕು. ನಮ್ಮಮ್ಮ ಇನ್ನೂ ನಾಳೆ ಬರ್ತಾರೆ. ಇವತ್ತು ಹೋದರೆ ಸಾಯಂಕಾಲ ಅಲ್ಲಿ ಇರ್ತಾರೆ. ರೀಚ್ ಆಗ್ತಾರೆ ಮನೆಗೆ. ಸಿಕ್ಕಾಪಟ್ಟೆ ಮಳೆ ಇದೆಯಲ್ಲ, ಸೊ ನಮ್ಮ ಅಜ್ಜನಿಗೆ ಅಲ್ಲೆಲ್ಲ ಹೋಗೋಕ್ಕೆ ಈ ಬಸ್ಸಲ್ಲಿ ಇಳಿಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಲಗೇಜ್ ಬೇರೆ ಜಾಸ್ತಿ ಇದೆಯಲ್ಲ, ಸೊ ಅದಕ್ಕೆ ಬಿಡಕ್ಕೆ ಹೋಗಿದ್ದಾರೆ ನಾವು ಮನೆ. ನಾವು ಹೋಗ್ಬೋದಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಯಾಕಂದರೆ ಮೊನ್ನೆ ತಾನೇ ಹೋಗಿ ಬಂದ್ವಲ್ಲ, ತಿರ್ಗಿ ಹೋಗೋದು ಬೇಡ, ಇನ್ನು ನೆಕ್ಸ್ಟ್ ಮಂತ್ ತಿರ್ಗಿ ಹೋಗ್ಬೇಕಲ್ಲ. ವಿಹಾನ್ಗೆ ಪಾಪುಗೆ ಅನ್ನ ಪ್ರಶ್ನೆ ಕೊಡಬೇಕಲ್ಲ, ಅದಕ್ಕೆ ಹೋಗಿಲ್ಲ. ಅಂದರೆ ನಾವು ಹೋಗ್ಬೋದಿತ್ತು. ಬೋರ್ ಆಗ್ತೈತೆ ಮಾತ್ರ. ನಮ್ಮ ಪಾಪು ಚಿಕ್ಕ ಪಾಪು ಮಾಡ್ಕೊಂಡಿದ್ದಾನೆ. ಮಾನ್ಯ ನಾವು ಅಮ್ಮನ ಬಿಡಕ್ಕೆ ಹೋಗಿದ್ದಾಳೆ. ಅವಳಂತೂ ಇವತ್ತು ಸಿಕ್ಕಾಪಟ್ಟೆ ಆಟ ಮಾತ್ರ ಇವತ್ತು ವೀಡಿಯೋ ಮಾಡ್ತಿಲ್ಲ ಅಂತ ತೋರಿಸಿ ನೋಡಿ ಹೆಂಗೆ ಆಟ ಮಾಡ್ತಾಳೆ ಅಂತ. ನಮ್ಮ ಅಮ್ಮ ಇಲ್ಲಾಂದರೆ ಸಿಕ್ಕಾಪಟ್ಟೆ ಆಟ ಮಾಡ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣವೇ ಸ್ಟಾರ್ಟು. ನಮ್ಮ ಅಮ್ಮ ಇಲ್ಲಾಂದ್ರೆ ನೋಡಿ ಸ್ಟಾರ್ಟ್ ಮಾಡ್ಕೊಂಡ್ರೆ ಎದ್ದ ತಕ್ಷಣ ಹತ್ತಿ ಸಾಕು ನೋಡಿ. ಆಮೇಲೆ ಕರ್ಕೊಂಡೋದ್ರು. ಡೈಲಿ ಇದೆ ರಾಮಾಯಣ, ನಮ್ಮಲ್ಲಿ ಡೈಲಿ ಇದೆ ಅಲ್ರಾಮ್. ಎದ್ದೇಳೋದು ಅಳೋದು ಇಷ್ಟೇ ಕೆಲಸ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವತ್ತೇನಪ್ಪ ಹೆಂಗಪ್ಪ ನೋಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ. ಇವತ್ತು ಫುಲ್ ಡೇ ನಾನೇ ನೋಡ್ಕೊಬೇಕು. ಊಟಕ್ಕೆ ಅಡುಗೆ ಎಲ್ಲ ಸಾಯಂಕಾಲ ನಮ್ಮ ಅಪ್ಪ ಬರ್ತಾರೆ. ಇವಾಗ ಅನ್ನ ಮಾಡ್ಕೊಂಡಿದ್ದೀನಿ. ಗಂಜಿ ಐತೆ. ಇವಾಗ ಅಮ್ಮ ಅನ್ನ ಮಾಡ್ಕೊ ಅಂತ ಹೇಳ್ತು, ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ಗಂಜಿ ಗೊತ್ತಿರುತ್ತಿದ್ದು ಕುಚ್ಚಲಕ್ಕಿ ಗಂಜಿ. ನಮ್ಮ ಊರ ಕಡೆ ಗಂಜಿ ಇದು ತುಂಬ ಒಳ್ಳೆಯದಲ್ವಾ ತಿನ್ನಿದ್ರೆ. ಸೊ ಅದಕ್ಕೆ ನಮ್ಮ ಬೆಳಗ್ಗೆನೇ ಇದು ಮಾಡಿತ್ತು. ಅದಕ್ಕೆ ಉಪ್ಪಿನಕಾಯಿ ಅಥವಾ ಏನಾದರೂ ನೆಂಚ್ಕೊಳ್ಳೋಕ್ಕೆ ಮಾಡಿದ್ರೆ ಇತ್ತು. ಅನ್ನ ಕುಕ್ಕರಲ್ಲಿ ಅನ್ನ ಐತೆ, ಬಿಸಿ ಇದೆ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ನಮ್ಮಮ್ಮ ಹೇಳ್ತು ನೋಡ್ಬೇಕು ಏನಂತ. ಬಟ್ಟೆಗಳ ಎಸಿತಾಗಿ ತುಂಬಾ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪಾಪು ಎಜಾಡ್ತಾನೆ. ಇವಾಗ ಹೋದ್ರು ಬಿಡೋಕ್ಕೆ ನನಗೂ ಹೋಗ್ತಿದ್ದೆ. ನಾನು ಹೋಗ್ಬೋಯ್ತು ಬಿಡೋಕ್ಕೆ. ಆಮೇಲೆ ನಾನು ಇನ್ನೂ ಸ್ವಲ್ಪ ಹೊತ್ತ ಮೇಲೆ ವೀಡಿಯೋ ಮಾಡ್ತೀನಿ. ಆಮೇಲೆ ಸಿಗ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಚಿಕನ್ ಮಾಡ್ತಾಯಿದ್ದಾರೆ. ಸೊ ಇವತ್ತು ನಮ್ಮಪ್ಪ ನಾವೇನು ಬಿರಿಯಾನಿ ಮಾಡಿದ್ದ. ನಮ್ಮಪ್ಪ ಬೇಡ ಇವತ್ತು ಗ್ರೇವಿ ಮಾಡೋಣ, ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿದ್ರು. ಇವತ್ತು ನಮ್ಮಮ್ಮ ಬೇರೆ ಇಲ್ಲ. ಬೋರ್ ಆಗ್ತಿದೆ, ಆದ್ರೂ ಪರವಾಗಿಲ್ಲ ತಿನ್ಕೊಳ್ಳೋಣ. ಚಿಕನ್ ಅಲ್ಲ, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಚಿಕನ್ ಅಂದರೆ ಯಾರಿಗೂ ಇಷ್ಟ ಆಗಲ್ಲ ಹೇಳಿ. ನಾನಂತೂ ಇಷ್ಟ ಇಲ್ಲ ಅಂತಲ್ಲ, ಇಷ್ಟ. ಹಲೋ ಗೈಸ್, ವೆಲ್ಕಮ್. ಇವತ್ತು ನಾನೊಂದು ಚಾಲೆಂಜ್ ತಗೊತಾ ಇದ್ದೀನಿ. ಅದೇನಪ್ಪ ಅಂದರೆ, ಒನ್ ಡೇ ವಿತೌಟ್ ಮೈ ಅಮ್ಮ. ಅಮ್ಮ ಇಲ್ದಿರೋ ಒಂದು ದಿವಸ ಹೆಂಗೆ ನಾನು ಇರ್ತೀನಿ, ಹೆಂಗೆ ಪಾಪುಗಳನ್ನ ನೋಡ್ಕೋತೀನಿ ಅಂತ ಒಂದು ಚಾಲೆಂಜ್ ಮಾಡೋಣ ಅಂತ ಇವತ್ತು ರೆಡಿ ಆಗಿದ್ದೀನಿ. ಇವಾಗ ಬೆಳಗ್ಗೆ ಅಷ್ಟು 7:30ಗೆ ಎದ್ದು ಆ್ಯಕ್ಚುಲಿ ನಾವು ಡೈಪರ್ ಯೂಸ್ ಮಾಡಲ್ಲ. ಡೈಪರ್ ನಾನು ಎಲ್ಲರ ಆ ಕಡೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಮಾತ್ರ ಡೈಪರ್ ಯೂಸ್ ಮಾಡೋದು. ಮನೇಲಿ ಇರ್ಬೇಕಾದ್ರೆ ಮಾಮೂಲಿ ಚಿಕ್ಕ ಬಟ್ಟೆಗಳನ್ನೆಲ್ಲ ಯೂಸ್ ಮಾಡ್ತೀನಿ. ಬಟ್ಟೆನೆಲ್ಲ ಹೋಗ್ಬಿಟ್ಟು ಬೆಳಗ್ಗೆ ಎಲ್ಲ ಒಣಗಾಕಿ ನಾನು ಕಾಫಿ ಮಾಡ್ಕೊಂಡು ಕುಡ್ದು, ಪಾಪು ನನ್ನ ಜೊತೆನೇ ಇದ್ದು ಅವನಿಗೆ ಹಾಲು ಎಲ್ಲ ಕೊಟ್ಟು, ಇವಾಗ ಎಷ್ಟು ಟೈಮ್ ಗೊತ್ತಾ, 10 o'clock ಆಗಿದೆ. ಇವಾಗ ಮೈಯೆಲ್ಲ ಒರೆಸ್ಬಿಟ್ಟು ಹಂಗೆ ಇವತ್ತು ಸ್ನಾನ ಮಾಡಿಸ್ಬೇಕಿತ್ತು. ಆ್ಯಕ್ಚುಲಿ ಮೈಗೆ ಸ್ನಾನ ಮಾಡಿಸ್ಬೇಕಿತ್ತು. ನನಗೆ ಬರಲ್ಲ. ಮೊನ್ನೆ ಒಂದ್ಸರಿ ಟ್ರೈ ಮಾಡಿದ್ದೆ, ಆಮೇಲೆ ಬೇಡಪ್ಪ ಆಮೇಲೆ ಹಾಕಬೇಕು, ಬಾಯಿಗೆ ಮೂಗೆಲ್ಲ ನೀರು ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮೈ ಒರೆಸ್ಬಿಟ್ಟು ನೆನ್ನೆ ತಲೆ ಸ್ನಾನ ಮಾಡಿಸಿದ್ರಿ. ಇವತ್ತು ಮೈ ಒರೆಸ್ಬಿಟ್ಟು ಇವಾಗ ನಮ್ಮ ಮೈಸಿ ನಾನಿನ್ನೂ ನಾಷ್ಟ ಮಾಡಿಲ್ಲ. ನಾಷ್ಟ ಮಾಡಿಕೊಂಡು
ನಾಷ್ಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ನಾಷ್ಟ ಇವತ್ತು ನೆನೆನಪ್ಪ ಚಿಕನ್ ಮಾಡಿದ್ರಲ್ಲ, ಚಿಕನ್ ಗ್ರೇವಿ ಹೆಂಗಿದೆ. ಸೊ ಅದಕ್ಕೆ ಪರೋಟ ತಂದಿದ್ರು. ನಾನು ಪರೋಟ ತಿನ್ನಲ್ಲ, ಮೈದಾ ಹಿಟ್ಟಿಲ್ವ, ಸೊ ಪರೋಟ ತಿನ್ನಲ್ಲ. ಅದಕ್ಕೆ ಇವಾಗ ದೋಸೆ ತರಿಸ್ಕೊಂಡು ದೋಸೆ ತಿಂದ್ಬಿಟ್ಟು ಆಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊತೀನಿ. ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ನೀವು ಕೊನೆ ತನಕ ನೋಡಿ. ಯಾರೆಲ್ಲ ಹೊಸ ವೀಡಿಯೋಸ್ಗೆ ಯಾರೆಲ್ಲ ನನ್ನ ಚಾನಲ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ನನ್ನ ಹೊಸ ವೀಡಿಯೋಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಪಾಪ ಹೇಳ್ತಾ ಇದ್ದೇನೆ, ಅವ್ರನ್ನ ನೋಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. 3 ತಿಂಗಳು ಆಗ್ತಾ ಬಂತು. ಏನು ನನಗೇನು ಕೆಲಸ ಮಾಡ್ತಿರ್ಲಿಲ್ಲ, ಅಂದರೆ ಬಟ್ಟೆ ಹೋಗ್ತಿರ್ಲಿಲ್ಲ, ಅಂದರೆ ಪಾತ್ರೆ ಬಟ್ಟೆ ಹೋಗ್ತಿರ್ಲಿಲ್ಲ. ಆಮೇಲೆ ಪಾತ್ರೆ ಗೀತೆ ಹೋಗ್ತಿರ್ಲಿಲ್ಲ. ಎಲ್ಲ ನಾವು ಅಮ್ಮನೇ ಮಾಡ್ತಾಯಿದ್ರು. ಅಂದರೆ ನಮ್ಮಮ್ಮ ಅಂಗಡಿಯಿಂದ ಬಂದು ಮಾಡ್ತಾಯಿದ್ರು. ಇವಾಗ ನಾನು ಮಾಡ್ತಿದ್ದೀನಲ್ಲ, ಇವಾಗ ಒಂದು ದಿವಸಕ್ಕೆ ನಾನು ಮಾಡ್ತಾಯಿದ್ದೀನಲ್ಲ. 3 ತಿಂಗಳಾಯ್ತು ನಾನು ಇದು ಏನು ಮುಟ್ತಾ ಇಲ್ಲ. ಇದು ಫಸ್ಟ್ ಟೈಮ್ ಇವಾಗ ಮುಟ್ತಿರೋದು, ಇದೆಲ್ಲ ಪಾತ್ರೆ ಹೊಡ್ತಿರೋದು. ಆಮೇಲೆ ತುಂಬ ಕಷ್ಟ ಆಗ್ತೈತೆ, ಯಾಕಂದರೆ ಇಷ್ಟು ದಿವಸ ಏನು ಮಾಡ್ತಾ ಇರ್ಲಿಲ್ವಲ್ಲ, ಕೆಲಸ ಮಾಡ್ತಿರ್ಲಿಲ್ವಲ್ಲ, ಇಷ್ಟು ದಿವಸ ಏನು ಕೆಲಸ ಮಾಡ್ತಿರ್ಲಿಲ್ವಲ್ಲ. ಇವಾಗ ಸಡನ್ನಾಗಿ ಕೆಲಸ ಮಾಡ್ಬೇಕಾರೆ ಯಪ್ಪ ಎಲ್ಲೇ ಮನ್ನಿ. ಇವಾಗ ಟೈಮ್ ಬಂದು 12 ನಾಷ್ಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಕೂತ್ಕೊಂಡಿದ್ದೆ. ಆಮೇಲೆ ಇವಾಗ ಸ್ವಲ್ಪ ಮಳೆ ಬರೋ ಥರ ಇದೆ. ನಾನು ಅಂದ್ಕೊಂಡೆ ಎಲ್ಲರೂ ಆಚೆಯವ್ರನ್ನ ಏನಾದ್ರು ಇಲ್ಲೇ ಸುಮ್ಮನೆ ಎಲ್ಲರೂ ಒಂದು ರೌಂಡ್ ಆಚೆ ಬರೋಣ ಅಂದ್ಕೊಂಡೆ. ಮಳೆ ಬರ್ತಿದೆ, ಮಳೆ ಬರೋ ಥರ ಇದೆ. ಪಾಪು ಬೇರೆ ಮಾಡ್ಕೊಂಡೈತೆ. ಈ ಪಾಪು ಬೇರೆ ಇಲ್ಲಿ ಬರೀ ಕಿರ್ಚೋದು, ಅಳೋದು, ನಮ್ಮಮ್ಮ ಬೇಕು ಅಂತ ಅಳೋದು. ನಮ್ಮಮ್ಮ ಬೇರೆ ಅಲ್ಲಿಂದ ಫೋನ್ ಮಾಡ್ತಾರೆ. ಆ ವಾಯ್ಸ್ಗೆ ಇವಳು ಹೇಳ್ತಾಳೆ, ಅಮ್ಮ ಬೇಕು, ಅಮ್ಮ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಅಂತ ಅಲ್ಲಿ ಆಚೆ ಹೋಗಿ ಅಳ್ತಾ ಇಲ್ಲ. ವೀಡಿಯೋ ಕಾಲ್ ಮಾಡಿದ್ರು, ಅಲ್ಲ ಆಚೆ ಹೋಗಿ ಅಳ್ತಾ ಇದ್ಲು, ಅಮ್ಮ ಬೇಕು ಅಂತ. ಅಮ್ಮ ಇವತ್ತು ಬರಲ್ಲ, ನಾಳೆ ಬರ್ತೀನಿ ಅಂತ ಅಂದ್ರು. ಇವಾಗ ಊಟಕ್ಕೆ ಅಪ್ಪ ಇನ್ನು ಸಾಯಂಕಾಲ ಬರೋದು. ಏನು ಅವಾಗಲೇ ನಾನು ವೀಡಿಯೋ ಮಾಡ್ತಿದ್ದೆ, ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟೆ. 3 ಮಂತ್ಸ್ ಆಯ್ತಲ್ವಾ, ಅಂದರೆ ಕೆಲಸ ಮಾಡಿದೆ. ಇನ್ನು ಪಾತ್ರೆ ತೊಳೆಯೋದೆ, ಬಟ್ಟೆ ಹೋಗಿದ್ದೆ, ಸಣ್ಣ ಗಿಡ ಕೆಲಸ ಮಾಡಿದೆ. 3 ತಿಂಗಳು ಆಯ್ತಂದರೆ ನಾನು ಸಣ್ಣ ಗಿಡ ಕೆಲಸ ಮಾಡಿದ್ದೆ. ಅಲ್ಲಿ ನೀರಲ್ಲಿ ಜಾಸ್ತಿ ಇದು ಮಾಡ್ತಿದ್ದಿಲ್ಲ. ಅಂದರೆ ಪಾಪು ಬಾಟ್ಲು ಹಾಲು ಕೊಡ್ಸ್ಕೊಳ್ಳೋದು ಜಾಸ್ತಿ ಅಷ್ಟೇ ನಾನು ಮಾಡ್ತಿದ್ದು. ಬಟ್ಟೆ ಎಲ್ಲ ಉಡ್ತಾ ಇರಲಿಲ್ಲ. ಬಟ್ಟೆ ಉಡೋ ಶೀತ ಆಗುತ್ತೆ, ಇವಾಗ ಮಳೆ ಬೇರೆ ನೋಡಲ್ವಾ, ಶೀತ ಆಗುತ್ತೆ ಬೇಡ ಅಂತ ಹೇಳ್ತೀನಿ ನಾನು. ಇವಾಗ 1 ದಿವಸಕ್ಕೆ ಕೆಲಸ ಮಾಡಿದ್ನಲ್ಲ, ಇವನಿಗೆ 1 ದಿವಸ ಕೆಲಸ ಮಾಡಿದ್ದ ನಾನು ಇಷ್ಟೊಂದು ಕೆಲಸ ಆಯ್ತಲ್ಲ ಅಂತ 1 ದಿವಸಕ್ಕೆ ನನಗೆ ಅನಿಸ್ತಾ ಇದೆ. ಇನ್ನು ಮುಂದೆ ನನಗೆ ಹೆಂಗೆ ಇರಬೇಡ, ಇವಾಗ ಈಗಲೇ ಹಿಂಗೆ ಅನ್ಸಿದ್ರೆ ಮುಂದೆ ಹೆಂಗಪ್ಪ ಈ ಥರ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮುಂದೆ ಹೆಂಗೆ ನಾನು ಅಂತ ಯೋಚನೆ ಮಾಡ್ತೀನಿ. ಫ್ಯೂಚರಲ್ಲಿ ಹೆಂಗೆ ನಾನು ಯಾವ ಥರ ಕೆಲಸ ಮಾಡೋದು ಅಂತ. 1 ದಿವಸಕ್ಕೆ ನಾನು ಇಷ್ಟ ಸುತ್ತಾಗ್ತೈತೆ ಅಂದರೆ ಗೊತ್ತಿಲ್ಲ ಮುಂದೆ ನನಗೆ ಏನು ಕತೆ ಏನು ಅಂತ. ಅದಕ್ಕೆ ಹೇಳೋದು ಡೈಲಿ ಕೆಲಸ ಮಾಡಬೇಕು ಅಂತ ಅರ್ಥ. ಡೈಲಿ ಕೆಲಸ ಮಾಡಿದ್ರೆ ನಮಗೆ ಮುಂದಕ್ಕೆ ಈಸಿ ಆಗೋದು. ಇವಾಗ ನನಗೆ ನೀತಿ ಪಾಠ ನಾನು ಕೆಲಸ ಮಾಡ್ತೀನಿ ಅಂದರೆ ಆಯ್ತು. ಆಮೇಲೆ ಸೋಂಬೇತನ ಜಾಸ್ತಿ ಹೋಗ್ಬೇಕು. ನನಗೆ ಕೆಲಸ ಮಾಡಿದೆ ಬರೀ ಮಲ್ಗಿ ಸೋಂಬೇತನ ಜಾಸ್ತಿ ಹೋಗಿದ್ದೀನಿ. ಆಮೇಲೆ ಮಾಡೋದು ಕೆಲಸ ಹೊಟ್ಟೆ ಸಿಗ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಏನು ಮಾಡೋದು, ಏನು ತಿನ್ನೋದು
ಏನಪ್ಪ ಮಾಡೋದು ಇವಾಗ ಥೂ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದ್ರೆ ನನಗೆ ತುಂಬಾ ಈಟಾಗ್ತಿದೆ, ಸಿಕ್ಕಾಪಟ್ಟೆ ಈಟಾಗ್ತಿದೆ. ಬಾಯಲ್ಲಿ ಈ ಕಡೆ ನೋಡಿ ಹುಣ್ಣಾಗ್ಬಿಟ್ಟೈತೆ. ಖಾರ ತಿಂದರೆ ಜುಮ್ ಅಂತ ಆಗ್ಬಿಡುತ್ತೆ. ಹಾಂ, ಇವಾಗೇನು ಮಾಡೋಕ್ಕಾಗಲ್ಲ. ಅನ್ನ ಮಾಡ್ತೀನಿ, ಸಾಂಬಾರು, ಚಿಕನ್ ಗ್ರೇವಿ ಇದೆ, ಅದನ್ನೇ ತಿಂತೀನಿ. ಇವಾಗ ಟೈಮ್ ಆಯಿತು, ಪಾಪು ಬೇರೆ ಎಬ್ಬರಿಸ್ಬೇಕು. ಆಗಲೇ 3 ಅವರ್ ಆಯಿತು. ನಮ್ಮ ಪಾಪು ಮಾನ್ಯ ಬೇರೆ ಇಲ್ಲ. ನಾನು ಹೇಳ್ದೆ ಎಲ್ಲ ರಾಚಿ ಆಗೋಣ ಅಂತ, ಏನೂ ಹೇಳ್ತಾ ಇಲ್ಲ. ನೋಡೋಣ ಆಮೇಲೆ ಟೈಮ್ ಎಷ್ಟು ಕೊಡ್ತಾರೆ ನೋಡೋಣ. ಕಣ್ಣೆ ಕಾಣಿಸ್ತಿಲ್ಲ. 1:15 ಆಯಿತು. ಹೊಟ್ಟೆಗೇನಾರು ಹಾಕೊಬೇಕು, ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ಪಾಪು ನಂಗೊಂಚೂರು ಕೊಡು ಪ್ಲೀಸ್. ತಗೋ. ನಿಂಗೆ ಅರ್ಧ ಅಮ್ಮನಿಗೆ ಹಂಗೆ ಮಾಡಿದ್ರೆ ಆಯ್ತು. ಹಂಗಾರೆ ಹೋಗು ನಿಂಟು ಕೊಡು ಪಾಪು, ಉಳ್ಕೊಳ್ಳಾಗುತ್ತೆ ಅಲ್ಲೆಲ್ಲ. ಕೊಡ್ತೆ ಕೊಡಲ್ವಾ? ಅರ್ಥ ಆಯ್ತು ಅನ್ಸುತ್ತೆ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಒಂದು 10 ಗಂಟೆ ಆದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಆಗ್ತಾಯಿಲ್ಲ, ನನಗೂ ಒಂಥರ ತಲೆ ನೋವ್ತಾಯಿದೆ. ಪಾಪು ಬೇರೆ ಹೇಳ್ತಾ ಇದ್ದಾನೆ. ಅದಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.